ಗರ್ಭಗೃಹದಲ್ಲಿ ಗದ್ದುಗೆಯ ಮೇಲೆ ಗುರು ಶಿಷ್ಯರ ಅವಿನಾಭಾವ ಸಂಬಂಧ ಹಾಗೂ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಸತೀಶ್ ಮದ್ರೆ. ನಾನಿವತ್ತು ಇದ್ದೀನಿ ಕಲಬುರಗಿಯಲ್ಲಿ. ನಿಮಗೆ ಶ್ರೀ ಶರಣಬಸವೇಶ್ವರ ಒಂದು ಸನ್ನಿಧಾನವನ್ನು ತೋರಿಸಲು ಬಂದೇನೆ. ಬನ್ನಿ ಫ್ರೆಂಡ್ಸ್, ಒಳಗಡೆ ಹೋಗೋಣ. ಹೋಗಿ ಶ್ರೀ ಶರಣಬಸವೇಶ್ವರ ದರ್ಶನವನ್ನು ತೆಗೆದುಕೊಳ್ಳೋಣ. ಮೂಲತಃ ಜೇವರ್ಗಿ ತಾಲೂಕಿನ ಅಳುಗುಂಡಿಯವರಾದ ಶರಣಬಸವೇಶ್ವರರು ವಿಶ್ವಗುರು ಬಸವೇಶ್ವರ ಅವರಿಂದ ಸ್ಥಾಪಿತ ಲಿಂಗಾಯತ ಧರ್ಮದ ಸಂದೇಶಗಳ ಬಗ್ಗೆ ಪ್ರಚಾರ ಮಾಡುತ್ತಾ ಗುಲ್ಬರ್ಗಕ್ಕೆ ಬಂದು ನೆಲೆ ನಿಂತು ಅದನ್ನೇ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡು ತ್ರಿವಿಧ ದಾಸೋಹ ಮೆರೆದು ಮುಡಿದರು. ಶರಣಬಸವೇಶ್ವರರ ಸಮಾಧಿಗೆ ನಂತರದಲ್ಲಿ ಗೋಪುರ ರಚಿಸಿದ್ದು ಇದೇ ಇಂದಿನ ಶರಣಬಸವೇಶ್ವರ ದೇವಾಲಯವಾಗಿದೆ. ಶರಣಬಸವೇಶ್ವರರಿಗೆ ಕಲಬುರಗಿಯಲ್ಲಿ ನೆಚ್ಚಿನ ಶಿಷ್ಯರಾಗಿ ನಿಂತವರು ದೊಡ್ಡಪ್ಪ ಶರಣರು. ಬಸವೇಶ್ವರರ ಸಮಾಧಿ ಇರುವ ಗರ್ಭಗೃಹದಲ್ಲಿ ಗದ್ದುಗೆಯ ಮೇಲೆ ಗುರು ಶಿಷ್ಯರ ಅವಿನಾಭಾವ ಸಂಬಂಧ ಹಾಗೂ ಸಾಮರಸ್ಯಗಳನ್ನು ಸೂಚಿಸಲು ಶರಣಬಸವೇಶ್ವರ ಹಾಗೂ ಅವರ ಗುರುಗಳ ಬೆಳ್ಳಿ ಮುಖಗಳನ್ನುಳ್ಳ ಜೋಡಿ ಮೂರ್ತಿಯನ್ನು ನಾವು ನೋಡಬಹುದಾಗಿದೆ. ಇಂದು ಇದೇ ಭಕ್ತರ ಆರಾಧನಾ ಬಿಂದುವಾಗಿದೆ. ಇದನ್ನು ಬಳಸಿ ವಿಶಾಲವಾದ ಸಭಾ ಮಂಟಪವಿದ್ದು ಪ್ರದಕ್ಷಿಣಾ ಪಥವೂ ಇದೆ. ಈ ಸಭಾ ಮಂಟಪವು ಅರೆಕಂಬ, ಬಿಡಕಂಬ, ಜೋಡಿಕಂಬ ಹಾಗೂ 36 ಕಮಾನುಗಳನ್ನು ಒಳಗೊಂಡಿದೆ ಮತ್ತು ವಿಶಿಷ್ಟ ಹೂಬಳ್ಳಿಗಳಿಂದ ಈ ಒಂದು ಸಭಾಮಂಟಪವನ್ನು ನಿರ್ಮಿಸಲಾಗಿದೆ. ಚಾವಣಿಯು ವಿಶಿಷ್ಟವಾಗಿದೆ. ಶ್ರಾವಣ ಮಾಸದಲ್ಲಿ ನಡುವಣ ಸೋಮವಾರ ಬಸವೇಶ್ವರರ ಪಲ್ಲಕ್ಕಿ ಜರುಗುತ್ತದೆ ಮತ್ತು ಶರಣಬಸವೇಶ್ವರ ಮಹಾದಾಸೋಹ ಪೀಠವು ಇಂದು ಜ್ಞಾನ ದಾಸೋಹ ಕಾರ್ಯದಲ್ಲೂ ತನ್ನನ್ನು ತೊಡಗಿಸಿಕೊಂಡಿದೆ ಅಂತೇಳಿ ಹೇಳ್ಬೋದು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಒಳಗಡೆ ಹೋಗಿ ಶ್ರೀ ಶರಣಬಸವೇಶ್ವರರ ಒಂದು ದರ್ಶನವನ್ನು ಪಡೆದುಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಒಳಗಡೆ ಹೋಗೋಣ. ಶ್ರೀ ದೊಡ್ಡಪ್ಪ ಅಪ್ಪನವ್ರು ಪಡೆದಿರುವಂಥ ಪ್ರಶಸ್ತಿಗಳು ನೋಡಿ ಫ್ರೆಂಡ್ಸ್, ಎಷ್ಟೊಂದಿದೆ. ನಾನು ಹಿಂದೆ ನೋಡ್ತಾ ಇದ್ರಲ್ಲ, ಇವೆಲ್ಲ ಅವರು ಪಡೆದಿರ್ತಕ್ಕಂಥ ಪ್ರಶಸ್ತಿಗಳು. ಅವರು ಅಕ್ಷರ ದಾಸೋಹ ಮಾಡ್ತಾರೆ ಫ್ರೆಂಡ್ಸ್. ಅನ್ನದಾಸೋಹ ಅಲ್ಲದೆ ಅಕ್ಷರ ದಾಸೋಹನೂ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಎಷ್ಟು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಅಪ್ಪನವರು ಅಂತೇಳಿ. ಮನೆ ಒಳಗಡೆ ಹೋಗೋಣ. ಅವ್ರ ಗದ್ದಿಗೆಯನ್ನು ತೋರಿಸ್ತೀನಿ ಮತ್ತು ಅವರ ಒಂದು ಮೇಣದ ಒಂದು ಮೂರ್ತಿಯನ್ನು ತೋರಿಸ್ತೀನಿ. ಮನೆ ಫ್ರೆಂಡ್ಸ್, ಒಳಗಡೆ ಹೋಗೋಣ.
ದಾರಿ ಫ್ರೆಂಡ್ಸ್, ಆಮೇಲೆ ತೋರಿಸ್ತೀನಿ ನಿಮಗೆ. ಗದ್ದಿಗೆ ನೋಡಿ ಫ್ರೆಂಡ್ಸ್, ಚೆನ್ನಾದ ಗದ್ದಿಗೆ, ಸುಂದರವಾಗಿದೆ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಈಗ ನಾನು ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ಒಂದು ಅಡುಗೆ ಮನೆ ಹತ್ರ ಇದ್ದೀನಿ. ಒಳಗಡೆ ಹೋಗೋಣ, ನಿಮಗೆ ದಾಸೋಹವನ್ನು ಯಾವ ರೀತಿ ತಯಾರಿಸ್ತಾರೆ, ಸಾವಿರಾರು ಭಕ್ತರ ಸಲುವಾಗಿ ಯಾವ ರೀತಿಯಾಗಿ ರೆಡಿ ಮಾಡ್ತಾರೆ ಅಂತ ಒಳಗಡೆ ಹೋಗಿ ನೋಡೋಣ. ಬನ್ನಿ ಫ್ರೆಂಡ್ಸ್, ಒಳಗಡೆ ಹೋಗೋಣ. ಪಾತ್ರೆ ನೋಡಿ ಫ್ರೆಂಡ್ಸ್ ಯಾವ ರೀತಿಯಾಗಿದೆ ಅಂತ. ಜಾತ್ರೆಯನ್ನು ಸಂದರ್ಭದಲ್ಲಿ ಸ್ವಚ್ಛತೆಯನ್ನು ಮಾಡಲು ಈ ರೀತಿಯಾದ ಪಾತ್ರೆಗಳನ್ನು ನೋಡಿ. ಸಾಂಬಾರು ಎಲ್ಲ ಕುಡಿತಾ ನೋಡಿ ಹೊರಗಡೆಲ್ಲ ಈ ರೀತಿಯಾಗಿ ನೋಡಿ ಫ್ರೆಂಡ್ಸ್. ಇಲ್ಲಿ ಅಂಬಲಿ ರೆಡಿ ಆಗ್ತಾ ಇದೆ. ಈ ರೀತಿಯಾಗಿ ಒಳಗಡೆ ಎಲ್ಲ ಇಟ್ಟಿನ ಗಿರಣಿನೂ ಒಳಗಡೆ ಇದೆ ನೋಡಿ ಫ್ರೆಂಡ್ಸ್. ಎಲ್ಲ ನೋಡ್ಬೋದು. ಕಟ್ಟಿಗೆ ಒಲೆ ಮೇಲೆ ಮಾಡ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಒಳಗಡೆ ಯಾವ ರೀತಿಯಾಗಿದೆ ಅಂತೇಳಿ ದಾಸೋಹವನ್ನು ರೆಡಿ ಮಾಡುವಂಥ ಒಂದು ಸ್ಥಳ ಒಳಗಡೆ ಈ ರೀತಿಯಾಗಿ ರೆಡಿ ಮಾಡಿ ಸಾವಿರಾರು ಭಕ್ತರಿಗೆ ಒಂದು ಅನ್ನದಾಸೋಹವನ್ನು
ಮಾಡ್ತಾರೆ ಫ್ರೆಂಡ್ಸ್. ಸಾವಿರಾರು ಭಕ್ತರಲ್ಲದೆ ಎಷ್ಟೋ ಜನ ವಿದ್ಯಾರ್ಥಿಗಳು ತಮಗೆ ಅಡುಗೆ ಮಾಡಿಕೊಳ್ಳಲು ಆಗಲಾರ್ದಂಥವ್ರು ಆರ್ಥಿಕ ಒಂದು ಪರಿಸ್ಥಿತಿಯಲ್ಲಿ ಹಿಂದುಳಿದ ಮಕ್ಕಳು ಇಲ್ಲೆಲ್ಲ ಊಟ ಮಾಡಿ ತಮ್ಮ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಫ್ರೆಂಡ್ಸ್. ಇದೊಂದು ಅಕ್ಷರ ದಾಸೋಹದಲ್ಲಿ ಅನ್ನ ದಾಸೋಹ ಒಂದು ದೊಡ್ಡ ಪುಣ್ಯದ ಕೆಲಸವನ್ನು ಮಾಡ್ತಾಯಿದೆ ಫ್ರೆಂಡ್ಸ್ ದೇವಾಲಯ. ನಾವು ಎರಡೂ ಕೈ ಜೋಡಿಸಿ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು ಕಡಿಮೆ ಫ್ರೆಂಡ್ಸ್. ಅಷ್ಟೊಂದು ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದೆ ಈ ಒಂದು ದೇವಾಲಯ ಫ್ರೆಂಡ್ಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.